ನನಗೆ 3 ಸ್ಪಷ್ಟೀಕರಣವನ್ನು ಮಾನ್ಯ ಸಚಿವರು ಕೊಡಬೇಕು. ನಾನು ಅವರ ಕ್ವಶನ್ ಆನ್ಸರ್ಗೆ ನನಗೆ ಗೊಂದಲ ಆಗಿದೆ. ಮೊದಲನೇದು, ನೀವು ಇಲ್ಲೇನು ಹೇಳ್ತೀರಿ, ಅವ್ರದ್ದು ಭೀಮಣ್ಣ ನಾಯ್ಕರ ಕ್ವಶನ್ನಲ್ಲಿ ಅವ್ರು ಎರಡನೇದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಈವರೆಗೆ ಎಲೆ ಚುಕ್ಕೆ ತಡೆಗಟ್ಟಲು ಸರ್ಕಾರದಿಂದ ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಬಿಡುಗಡೆ ಆದ ಅನುದಾನ ಎಷ್ಟು, ಬಳಕೆ ಆದ ಅನುದಾನ ಎಷ್ಟು ಅಂತ. ನೀವು ಉತ್ತರದಲ್ಲಿ ಏನು ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನು ಹೇಳ್ತೀರಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಒಂದು ಕಡೆಗೆ ರಾಜ್ಯದಲ್ಲಿ 16,000 ಅಂತ ನೀವು ಹೇಳಿ, ಇಲ್ಲಿ ಉತ್ತರದಲ್ಲಿ 22,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಆಶ್ಚರ್ಯ. ಮತ್ತು ನನಗೆ ನೀವು ಸಚಿವರು ಮಾನ್ಯ ಉತ್ತರ ಕೊಡಬೇಕಾದ್ರೆ ಏನಂತ ಕೇಳಿದ್ರೆ, ನಿಮ್ಮ ಆಯೋಗದ ಮೇಲೆ ತೆಗೆದುಕೊಂಡಿರುವಂತ ವರದಿ 2025-26ರಲ್ಲಿ, ಆ ವರದಿನಲ್ಲಿ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, 62 ಕೋಟಿ ರೂಪಾಯಿಯನ್ನ ಎಲೆ ಚುಕ್ಕೆ ರೋಗಕ್ಕೆ ನಾವು ಒದಗಿಸಿದ್ವಿ ಅಂತ ಹೇಳಿ, ಎಷ್ಟು ಒದಗಿಸಿದ್ರಿ ಅಂತ ಕೇಳಿದ್ರೆ 52 ಕೋಟಿ ರೂಪಾಯಿನ ಒದಗಿಸಲಾಗಿದೆ. ತೆಗೆದುಕೊಂಡಿರುವಂತಹ ಕ್ರಮದಲ್ಲೂ ಕೂಡ 62 ಕೋಟಿಯನ್ನು ಒದಗಿಸಲಾಗಿದೆ. ಅವ್ರು ಹೇಳಿರೋದು ಬಜೆಟ್ ನಲ್ಲಿ ಅನುಷ್ಠಾನ ತೆಗೆದುಕೊಂಡಿರೋದ್ರಲ್ಲಿ ಹೇಳಿರೋದು 10,222 ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತೀರಿ. ನೀವು ಬಜೆಟ್ನ ಅನುಷ್ಠಾನದ ಪುಸ್ತಕದಲ್ಲಿ 10,272 ಅಂತ ಹೇಳ್ತೀರಿ. ನಿಮ್ಮ ಉತ್ತರದಲ್ಲಿ 16,686 ಅಂತ ಹೇಳ್ತೀರಿ. ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,227 ಅಂತ ಹೇಳ್ತೀರಿ. ಯಾವ್ದು ನಂಬ್ಕೋಬೇಕು ನಾವು ಇದನ್ನ? ನಿಮ್ಮ ಇಲಾಖೆಗೂ ನಿಮಗೂ ಡಿಸ್ಲಿಂಕ್ ಆಗಿದೆಯಾ? ಬಜೆಟ್ಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದೆಯಾ? ಅಲ್ಲಿ ಎಲೆ ಚುಕ್ಕೆ ರೋಗದಿಂದ ಜನ ಸಾಯ್ತಾ ಇದ್ರೆ ನಿಮ್ದು ಇದು ಸುಳ್ಳು ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದ್ದೀರಲ್ಲ, ಯಾವ್ದು ನಂಬ್ಕೋಬೇಕು ಹೇಳಿ? ಲೆಕ್ಕ ಏನು ಕೊಡ್ತಾ ಇಲ್ಲ, ನಿಮ್ದ ರೈಟಿಂಗ್ ಅಲ್ಲಿ ಕೊಟ್ಟಿರೋದು. ಈಗ 8.61 ಕೋಟಿನಲ್ಲಿ ಹೆಚ್ಚು ಕಡಿಮೆ 5.53 ಕೋಟಿ ಕೊಟ್ಟಿದ್ದೀವಿ. ಇನ್ನು ಉಳಿದ ಅನುದಾನವನ್ನು ಕೊಡಬೇಕಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗ ಒಟ್ಟು ಜಿಲ್ಲಾವಾರು ಈಗೇನು ಕೊಟ್ಟಿದ್ದಾರೆ ಅದನ್ನ ಪ್ರಸ್ತಾವನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗ ಹೆಚ್ಚು ಕಡಿಮೆ 173 ಕೋಟಿಗಳಷ್ಟು ಒದಗಿಸಲಬೇಕಾಗಿದೆ. ಇದರಲ್ಲಿ ಕೇಂದ್ರದ ಪಾಲು ಮತ್ತು ನಮ್ಮ ರಾಜ್ಯದ ಪಾಲು 30% ಅಂತಲೂ ಕೊಟ್ಟಿದ್ದೀವಿ. ಇದರ ಯಾವ ಮುಚ್ಚುಮರಿ ಏನಿಲ್ಲ. ನಿಮಿಷ ಮಾನ್ಯ ಅಧ್ಯಕ್ಷ ಒಂಚೂರು ಗಮನಿಸಬೇಕು. ಪ್ರಶ್ನೆ ಭೀಮಣ್ಣ ನಾಯ್ಕ ಪ್ರಶ್ನೆ. ಇಲ್ಲಿ ನನಗೆ ಮೂರು ಅಂದ್ರೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಮಾನ್ಯ ಸಚಿವರೇ, ತಾಳೆ ಆಗ್ತಾ ಇಲ್ಲ ನೋಡಿ. ಒಂದು, ನೀವು ಇಲ್ಲಿ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹೇಳ್ತಾ ಇರೋದು 16,866 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ಒಂದು ಉತ್ತರ ನಿಮ್ದು. ಕೊನೆ ಪೇಜಲ್ಲಿ ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,167 ಜನರಿಗೆ ಅಂತ ಹೇಳ್ತೀರಿ. ಒಂದು ಜಿಲ್ಲೆಯಲ್ಲಿ ಮಾತ್ರ. ನೀವು ಇಡೀ ರಾಜ್ಯದ 16,866 ಅಂತ ಹೇಳಿ ಒಂದು ಜಿಲ್ಲೆದನ್ನ 22,167 ಅಂತ ಹೇಳ್ತೀರಿ. ಬಜೆಟ್ ನ ಅನುಷ್ಠಾನದ ಪುಸ್ತಕದಲ್ಲಿ ನೀವು ಹೇಳ್ತಾ ಇರೋದು 10,272 ಅಂತ. ಯಾವ್ದು ಇರಲಿಲ್ಲ, ಯಾವ್ದು ಸರಿ ಅಂತ? ನಾವು ಬಜೆಟ್ ಮೇಲೆ ಭಾಷಣ ಮಾಡ್ಲಿಕ್ಕೆ ಈ ಪುಸ್ತಕ ಇಟ್ಕೊಂಡು ಹೊರಟಿದೀವಿ. ನಿಮ್ದು ಈ ಉತ್ತರಕ್ಕೂ ಏನ್ ತಾಳನೆ ಆಗ್ತಾ ಇಲ್ಲ. ಪ್ರಶ್ನೆ ಒಂದು. ಎರಡನೇದು, 62 ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ. ನೀವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ, 5.5 ಕೋಟಿ ರೂಪಾಯಿಯನ್ನ ಖರ್ಚಾಗಿದೆ ಅಂತ ಹೇಳಿದ್ರಿ. ಉಳಿದ 57 ಕೋಟಿ ರೂಪಾಯಿ ಏನು? ಸಂಶೋಧನೆ ನಿಮ್ಮ ಆನ್ಸರ್ ಏನಿದೆ? ಸಂಶೋಧನೆಗೆ ಆನ್ಸರ್ ಇದೆ, ನೀವು ತೆಗಿರಿ. 3ನೇ ಪೇಜಲ್ಲಿ ಸಂಶೋಧನೆ ಏನ್ ಹೇಳ್ತೀರಿ? ಸಂಶೋಧನೆಗೆ 173 ಕೋಟಿಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ 104 ಕೋಟಿ ರೂಪಾಯಿ ಹಾಗೂ ರಾಜ್ಯದ 69 ಕೋಟಿಗಳಿದ್ದು ಕೇಂದ್ರದ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಖರ್ಚು ಮಾಡಿದೀವಿ ಅಂತ ಹೇಳಲಿಲ್ಲ. ಒಂದ್ ಸೆಕೆಂಡ್. ಈಗ ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಂತ್ರಿ ಅವರೇ, ಈಗ ಸನ್ಮಾನ್ಯ ಅಧ್ಯಕ್ಷರೇ, 1,500 ರೂಪಾಯಿ ಲೆಕ್ಕದಲ್ಲಿ ಈಗ ಹೆಚ್ಚು ಕಡಿಮೆ MIDH ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ 62 ಕೋಟಿ ರೂಪಾಯಿ ಅನುದಾನವನ್ನು ಪ್ರಸ್ತಾವನೆ ಈಗಲೇ ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವೀಗ ನೀವೇನು ಹೇಳಿದಿರಲ್ಲ, ಇದರಲ್ಲಿ ಇನ್ನೂ ಕೊಡುವ ಬಾಕಿ ಸ್ವಲ್ಪ ಇದೆ.
ಅಲ್ಲಲ್ಲ, ಸಂಶೋಧನೆಗೂ ಕೊಡ್ತಾ ಇದೀವಿ. ಮುಖ್ಯವಾಗಿ ಏನು ನೀವು ತಾವೇನೇ ಕೇಳಿದಿರಲ್ಲ, ಇದು ಟ್ಯಾಲಿ ಆಗಿಲ್ಲ ಅಂತಂದು ಅದೆಲ್ಲ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಹಳದಿ ಎಲೆ ರೋಗ ಕಂಡು ಬಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಉತ್ತರ. ಅಲ್ಲ, ಯಾವ ಅಧಿಕಾರಿಗಳು ಹಳದಿ ಸಚಿವರೇ ನೀವು ಗೊಂದಲಕ್ಕೆ ಮಾಡ್ಕೋಬೇಡಿ. ನನ್ ಸ್ಪಷ್ಟ ಭಾರಿ ಕ್ಲಿಯರ್. ನಿಮ್ಮ ಉತ್ತರದಲ್ಲಿ ಭೀಮಣ್ಣ ನಾಯ್ಕ ಕೊಟ್ಟಿರುವಂತ ಉತ್ತರದಲ್ಲಿ 16,866 ಜನರಿಗೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಡಿಫರೆಂಟ್ ಪರಿಹಾರ ಇರ್ಬೋದು, 1,500 ರೂಪಾಯಿ ಇರ್ಬೋದು. ಹೇಳ್ತಿದ್ರಿ ನಿಮ್ಮ ರಾಜ್ಯದ ಬಜೆಟ್ 24-26 ಆಯವ್ಯಯ ಮೇಲೆ ತೆಗೆದುಕೊಂಡಿರುವ ಕ್ರಮದ ವರದಿನಲ್ಲಿ 10,000 ಜನರಿಗೆ ಮಾತ್ರ ಡಿಬಿಟಿ ಮುಖಾಂತರ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಂಗಾರೆ 5,500 ಜನ ಎಲ್ಲೋದ್ರು ಅಂತ. ಯಾರದು 5,500 ಜನ? ನಿಮ್ಮ ಉತ್ತರದಲ್ಲಿ ಇಲ್ಲ. ನಿಮ್ ರಾಜ್ಯದ ಬಜೆಟ್ನ ಅನುಷ್ಠಾನ ಪತ್ರದಲ್ಲಿ 10,000 ಅಂತ ಹೇಳ್ತೀರಿ, ನಿಮ್ ಉತ್ತರದಲ್ಲಿ 16,000 ಹೇಳ್ತೀರಿ ಅಂತಂದ್ರೆ ಡಿಫರೆನ್ಸ್ ಏನು? ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಸರ್ ಒಂದ್ ಸೆಕೆಂಡ್. ನನ್ನ ಸಜೆಷನ್ ಅಂತ ಹೇಳಿದ್ರೆ ಏನೇ ಒಂದು ಕನ್ಫ್ಯೂಷನ್ ಇದೆ, ನಿಮ್ಮ ಅಧಿಕಾರ ಜೊತೆ ಒಂದು ಕೂತ್ಕೊಂಡು ಒಂದು ಕ್ಲಾರಿಟಿ ಅನ್ನೋದು ತಕೊಂಡ್ರೆ ನಾವು ಮತ್ತೆ ತಗೊಳ್ಬಹುದು. ನೀವು ಎಲ್ಲದನ್ನು ಸರ್ ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಡೆಸ್ತೀರಿ ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ. ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ನೀವು ಪ್ರಶ್ನೆ ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ನಮ್ಗೆ ಬೇರೆ ಕ್ವಶನ್ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. ಇನ್ನು 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿ ಇದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಯಾವ್ದು ಅವರ ಅಧಿಕಾರ ಜೊತೆ ಕೂತ್ಕೊಂಡು ನೀವು ಬೇರೆ ಕ್ವಶನ್ ತಗೊಳ್ಬಹುದು, ಮತ್ತೆ ಬರ್ಲಿ. ರಾಮೋಜಿ ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡಬೇಡಿ. ಕೂತ್ಕೊಳ್ಳಿ. ಅಡಿಕೆ ಬೆಳೆಗೆ ಮಾತು ಏನಂತ ಗೊತ್ತಿಲ್ಲ. ರೋಗ ಬಂದಿರೋದ್ರ ಬಗ್ಗೆ ಪ್ರಶ್ನೆ. ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಈಗ ಸಮಸ್ಯೆಗೆ ಪರಿಹಾರ ಹುಡುಕೊಳ್ಳಿ. ಎಡಿಷನ್ಸ್ ತರ ಮೇಲೆ ವರ್ಷ ಬಂದ್ರೆ ಈಗ ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟಿದೆ. ನಾನು ನೋಡಿ ಹೇಳ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗೇನ ನಮ್ಮ ಸದಸ್ಯರು ಕೇಳ್ದಂಗೆ 22,000 ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿರ ಅಂತ ಕೇಳಿದ್ವಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ವಿ. ಹಾಗೆಲ್ಲ ಮಂತ್ರಿ ಅವರೇ, ಅದು ಅವ್ರು ಏನ್ ಹೇಳ್ತಾರೆ ನಿಮ್ಮ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆಯಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ ಡಿಪಿಟಿ ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗ ಇವರು ಕೇಳುವಂತದ್ದು ಈ 6,800 ಜನ ಇವ್ರು ಎಲ್ಲಿಗೆ ಹೋದ್ರು ಅಂತ ಕೇಳುವಂತ ಪ್ರಶ್ನೆ. ಅದಕ್ಕೆ ನಿಮ್ಮ ಅಧಿಕಾರಿ ಸರಿಯಾಗಿ ಹೇಳ್ಬೇಕು. ಒಟ್ಟು 16,000 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಅದು ಕೊಟ್ಟು ಇದರಲ್ಲಿ ಬರ್ಬೇಕಂತ ಕೇಳುವಂತದ್ದು 2,000 ಜನಕ್ಕೆ ಇನ್ನು ಕೊಡೋದು ಬಾಕಿ ಇದೆ. ಬಾಕಿ ಇಟ್ಟಿರೋದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ನೀವು ಬಾಕಿ ಇಟ್ಟಿರೋದ್ರ ಬಗ್ಗೆ ಮಾನ್ಯ ಸಚಿವರೇ, ನೀವು ಬಾಕಿ ಇಟ್ಟಿದ್ದೀರಿ ಸರ್. ಒಂದ್ ನಿಮಿಷ ಸರ್, ಕೇಳಿಸ್ಕೊಳ್ಳಿ. ನೀವು ಬಾಕಿ ಇಟ್ಟಿದ್ದೀರಿ, ಬಜೆಟ್ ಅಲ್ಲಿ ಇಟ್ಟಿರುವಂತ 62 ಕೋಟಿ ರೂಪಾಯಿ ಅನುದಾನ ಖರ್ಚಾಗಿಲ್ಲ, ಅದೆಲ್ಲದೂ ಒಂದು ಭಾಗ ಚರ್ಚೆ ವಿಷಯ ಇರಲಿ. ನಿಮ್ಮ 16,686 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ನಿಮ್ಮ ಸ್ಟಾರ್ಡ್ ಆನ್ಸರ್ ಕ್ವಶನ್ ಹೇಳಿ, ಇದರಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ 10,000 ಅಂತ ಹೇಳಿದಾಗ ಯಾವ್ದ್ರ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ತಪ್ಪು ಉತ್ತರ ಕೊಟ್ಟಿರೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತ ಪುಸ್ತಕ ಇದು ನಿಮ್ ಕಚೇರಿಯಿಂದ ಬಂದಿರುವಂತ ಉತ್ತರ. ಯಾವ್ದು ನಂಬೇಕು ನಾವು? ಇಲ್ಲಾಂದ್ರೆ ಈ ಉತ್ತರ ವಿಡ್ರಾ ಮಾಡಿ, ಈ ಉತ್ತರ ವಿಡ್ರಾ ಮಾಡಿ ಆಮೇಲೆ ಚರ್ಚೆ ತಗೊಳ್ಳಿ. ಈ ಸ್ಲೇ ಮಾಡಕ್ ಆಗಲ್ಲ ಇದನ್ನ. ಮತ್ತೆ ಅಲ್ಲ ಅಧ್ಯಕ್ಷ, ಆಯ್ತು ಒಂದ್ ಸೆಕೆಂಡ್ ಕೇಳಪ್ಪ. ನಾನು ಏನ್ ಹೇಳ್ತಿದ್ದೇನೆ, ನೀವು ಕರೆಕ್ಟ್ ಆದ ಪ್ರಶ್ನೆ ಕೇಳಿದ್ದೀರಿ. ಅವ್ರು ಅದನ್ನ ಪರಿಶೀಲನೆ ಮಾಡಿ. ಅಲ್ಲ ಒಂದ್ ಸೆಕೆಂಡ್, ಅಧಿಕಾರಿಯಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ತೆಗೆದುಕೊಂಡು ಅವರಲ್ಲಿ ಎನ್ಕ್ವೈರಿ ಮಾಡಿ ಕೇಳಿ ಮತ್ತೆ ಬಂದು ರಿಪ್ಲೈ ಕೊಡ್ಲಿ. ಈಗಲೇ ಮುಗಿಸಿ ಮಂತ್ರಿ ಅವರೇ, ಈಗ ಇನ್ನೂ ಕೂಡ 10 ಕ್ವಶನ್ಸ್ ಬಾಕಿ ಇದೆ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ತೆಗೊಳ್ತೇನೆ. ನೀವು ಆ ಮಧ್ಯೆ ಕೂತ್ಕೊಂಡು ಕ್ಲಾರಿಟಿ ಮಾಡಿ ಬಂದು ಮತ್ತೆ ಈ ಕ್ವಶನ್ ಅವರ್ಸಲ್ಲಿ ಉತ್ತರ ಕೊಡಿ. ಇದ್ರ ಮತ್ತೇನಾರ ಇದ್ರೆ ಈಗ
ಮತ್ತೆ ಅಲ್ಲಿಗೆ ಲಾಸ್ಟ್ ಇದು 16,666 ರೈತರಿಗೆ 34,450 ಹೆಕ್ಟೇರ್ ಪ್ರದೇಶದಲ್ಲಿ 5.53 ಕೋಟಿಯನ್ನ ಸಹಾಯಧನ ನೀಡಲಾಗಿದೆ. ಒಂದು, ನಿಮ್ಮ ಮೇನ್ ಪ್ರಶ್ನೆ ಇದ್ದಿದ್ದು ಉತ್ತರದಲ್ಲಿ 22,167 ಸಂಖ್ಯೆಯು ರೈತರ ಜಮೀನಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರುತ್ತದೆ. ಉತ್ತರ ಕನ್ನಡ. ಅದ್ರ ಜೊತೆಗೆ ಆಯವ್ಯಯ ಭಾಷಣದ ಮೇಲೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತಾದ ವರದಿಯಲ್ಲಿ ಒಟ್ಟು 10,272 ರೈತರು ಎಂದು ನಮೂದಾಗಿದೆ. ಆ ಸಂಖ್ಯೆಯು ಡಿಸೆಂಬರ್-ಮೇ ಅಂತ್ಯದವರೆಗೆ ಮಾಹಿತಿಯಾಗಿದೆ. ನೀವೀಗ ನಾನು ಅವಾಗಲೇ ಒಂದು ನಿಮಿಷ ಅಶ್ವಥ್ ಒಂದೇ ನಿಮಿಷ. ನಾವು ಅವಾಗಲೇ ಆಕ್ಷೇಪಣೆ ಎತ್ತಿದ್ದು ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಿಗೂ ಈಗಲಿಗೂ ನಿಮ್ದು ವ್ಯತ್ಯಾಸ ಇದೆ ಅಂತ. ನೀವು ಅದಕ್ಕೆ ಈಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ? ನಮ್ದು ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ ಡಿಸೆಂಬರ್ ತನಕದ ಮಾತ್ರ ವರದಿ ಇತ್ತು, ನಾನು ಫೆಬ್ರವರಿ ತನಕ ವರದಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಆಯ್ತು, ಒಪ್ಕೊಳ್ಳೋಣ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಸ್ಪಷ್ಟ ಮಾಡಬೇಕಾಗಿರೋದು ಏನಂತಂದ್ರೆ, ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿರೋಲ್ಲಿ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು. ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು. ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದು ಹಂಗೆ ಇದೆಯಾ, ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಇದ್ರ ಬಗ್ಗೆ ಮುಖ್ಯವಾಗಿ ಕೆಲವು ಉತ್ತರಗಳು ಒಂದು ಸ್ವಲ್ಪ ಎಡವಟ್ಟಾಗಿರ್ಬೋದು. ಆದರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ನಾನು ನಮ್ಮರಿಗೆಲ್ಲ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು ಅಧ್ಯಕ್ಷ 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್ ವಗೇರೆ? ಒಂದು ನಿಮಿಷ ಸರ್. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನೂ ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂತ ಸರ್ಕಾರ ಹತ್ರ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ಮ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ ಸರ್. ಯಾಕೆ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಅವಾಗಲೇ ಹೇಳಿದ್ದು ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳು ಚುಕ್ಕೆ ಅಲ್ಲ, ಯಾವ್ದಿಲ್ಲ, ಯಾವ ಸುಳ್ಳು ಇಲ್ಲ, ಏನಿಲ್ಲ. ಅದ್ರ ಮಾತು ವಾಪಸ್ ತಗೊಳ್ರಿ. ಈಗ ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಒಂದ್ ನಿಮಿಷ ರೈತರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ರು. ಒಂದು ಬೆಳಕು ಚೆಲ್ಲಬೇಕು, ಯಾವ ಇನ್ಶೂರೆನ್ಸ್ ಎನ್ನುವಂತ. ಒಂದು ಲಾಸ್ಟ್ ಬೆಳಗಾಂ ಅಧಿವೇಶನ ಇದ್ದಾಗ ನೀವೊಂದು ಮಾತು ಪೀಠದಿಂದ ಹೇಳಿದ್ರಿ, ನಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಕಂತುಗಳು ಬರದೇ ಇರುವ ಕಾರಣಕ್ಕೋಸ್ಕರ ಅವತ್ತು ಹೇಳಿದ್ರಿ ನೀವು 1 ತಿಂಗಳ ಒಳಗಡೆ ಸಚಿವರನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆ ಎಲ್ಲ MLAಗಳನ್ನು ಕರೆದು ಒಂದು ಸಭೆ ಮಾಡ್ತೀವಿ ಅಂತ. ನಮ್ಮ ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೆಲವು ಪಂಚಾಯತ್ಗಳಲ್ಲಿ ಫಸಲ್ ಬಿಮಾನು ಬಂದಿಲ್ಲ. ಈ ಎಲೆ ಚುಕ್ಕಿ ರೋಗದ ಸಂಬಂಧಪಟ್ಟಂತೆ ಸಚಿವರು ಅವಾಗ ಉಲ್ಲೇಖ ಮಾಡಿದ್ರಲ್ಲ, ವಿಮೆ ಕೊಡ್ತಾ ಇದ್ದೀವಿ ಅಂತ. ಅದು ಯಾವ ವಿಮೆ ಅಂತ ಹೇಳುವಂಥದ್ದನ್ನು ಸಹ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ರೈತರು ನಮಗೆ ಪರಿಹಾರ ಕೊಡಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ತಮ್ಮ ಶಾಸಕರುಗಳು ಬಂದಾಗ ಇನ್ಶೂರೆನ್ಸ್ ಕಂಪ್ನಿಯವರು ಪ್ಲಸ್ ನಿಮ್ಮ ಶಾಸಕರುಗಳು ನಾವು ಎಲ್ಲ ಸೇರಿ ಯಾವ್ಯಾವ ಆಗಿಲ್ಲೋ ಅದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನು ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಓಕೆ, ಅದು ಕ್ಲಿಯರ್ ಆಗುತ್ತೆ ಸರ್. ಯಾವಾಗ ಬರುತ್ತೆ ಸರ್? ಯಾವಾಗ ಬರುತ್ತೆ? ನಾನು ಪ್ರತಿ ಟೈಮ್ ನಿಮ್ಮರೆಲ್ಲರೂ ಬಂದಿದ್ರು ಕೇಳ್ರಿ. ಅಲ್ಲ ಸರ್, ಯಾವಾಗ ಬೆಳೆ ವಿಮೆ ಇದು ಉಡುಪಿ ಅಂಡ್ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಯಾರಿಗೂ ಗೊತ್ತಿದೆ, ನಮ್ಗೆ ಯಾರಿಗೂ ಮೇಡಮ್ ನಿಮ್ ಕರೆದಿದ್ದಾರೆ. ಯಾವ ದಕ್ಷಿಣ ಕನ್ನಡ ಜಿಲ್ಲೆ MLAಗಳಿಗೆ ಈ ಪ್ರಶ್ನೆ ಮೀಟಿಂಗ್ ಮಾಡಿದ್ರು ಸರ್. ಈ ಕ್ವಶನ್ ವಿಡ್ರಾ ಮಾಡಿಲ್ಲ, ಹೋಲ್ಡ್ ಮಾಡಿದ್ದೀನ. ಹೋಲ್ಡ್ ಇಟ್. ಚರ್ಚೆ ಇದೆ ಈಗ. ಲಿಖಿತ ಮೂಲಕ ಪ್ರಶ್ನೆಗಳು. ಅಧ್ಯಕ್ಷರೇ, ಸಭೆ ನಡೆಸುವ ಬಗ್ಗೆ ಹೇಳಿದ್ದೇನೆ.
9ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 131 ಪ್ರಶ್ನೆಗಳ ಪೈಕಿ 55 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 131ರಲ್ಲಿ 50. ಈಗ 80 ಒಂದ್ ಸೆಕೆಂಡ್ ಈಗ ನಾನು ಸರ್ಕಾರಕ್ಕೆ ಮನೆ ಮಂತ್ರಿಗಳೆಲ್ಲ ಇದ್ದೀರಿ. ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಆಯ್ತು. ಇಲ್ಲ ಒಂದೇ ನಂದು 1 ಸೆಕೆಂಡ್. ಪ್ರತಿದಿನ ನೀವು ಇದೇ ಹೇಳಿ ಅದು ಸೌಕಲ್ ನಾಣ್ಯ ಆಗೋಗ್ಬಿಟ್ಟಿದೆ. ಅವರು ಅದೇನು ಹೇಳ್ತಾರಲ್ಲ, ಏನ ಜಡ ಬಿದ್ದೋಗವ್ರ ಏನಂತ ನೀವೇ ನೋಡಿ. ನೋಡಿ, ಪರಮೇಶ್ವರ್ ಪುಸ್ತಕ ಓದ್ಕೊಂಡು ಕೂತವ್ರೆ, ಅವರು ಕಿವಿಗೆ ಇದಾಕೊಂಡು ಕೂತವ್ರೆ ಅಷ್ಟೇ. ಏನ್ ಹೋಗಲ್ಲ ಸರ್ ಯಾರಿಗೂ. ಯಾಕೆ ಅವ್ರಿಗೆಲ್ಲ ಅವರೆಲ್ಲ ಕಿವಿಗೆ ಸೀಸ ಕಾಯ್ದು ಉಯ್ಬೇಕು. ಸೀಸ ಕಾದ್ರೂ ಉಯ್ದ್ರೂ ಅವ್ರಿಗೇನು ಎಚ್ಚರಿಕೆ ಆಗಲ್ಲ. ಕುಂಭಕೋಣ ನಿದ್ರೆಯಲ್ಲಿದ್ದಾರೆ ಅವರೆಲ್ಲ. ನೀವು ಎಷ್ಟನೇ ಸರಿ ಇದು 3ನೇ ಸರಿ ಹೇಳ್ತಾ ಇದ್ದೀನಿ, ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ, ಥರ್ಡ್ ಟೈಮ್. ಒಂದ್ ಸೆಕೆಂಡ್ ನಿಮ್ಗೆ ಗೌರವ ಕೊಟ್ಟು ಕೂತ್ಕೊಂತ ಇದ್ದೀನಿ. ಈಗ ನಾನು ಸರ್ಕಾರಕ್ಕೆ ಮತ್ತೆಲ್ಲ ಹೇಳುದಿಷ್ಟೇ. ಪೊನ್ನಣ್ಣ ಅವರೇ ಕೂತ್ಕೊಳ್ಳಿ, BR ಪಾಟೀಲ್ ಕೂತ್ಕೊಳ್ಳಿ, ತಮ್ಮಯ್ಯ ಅವ್ರೆ ಈಗ ಪೊನ್ನಣ್ಣ ಕೂತ್ಕೊಳ್ಳಿ ಅವ್ರೆ. ಈಗ ನೋಡಿ, ನಾನು ಸರ್ವರಿಗೆ ಹೇಳುದಿಷ್ಟೇ, ಎಲ್ಲ ಸದಸ್ಯರ ದೊಡ್ಡ ಒಂದು ಅಪೇಕ್ಷೆ ಏನಿದೆ, ನಾವು ಕೇಳುವಂತ ಅವ್ರು ಯಾಕೆ ಸಮಯ ಮೀಸಲಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಅವರಿಗೆ ಸ್ಟಾರ್ ಆಗಿ ಬರಬೇಕು, ಅಥವಾ ಅನ್ಸ್ಟಾರ್ ಆದ್ರೆ ಲಿಖಿತವಾದ ಉತ್ತರ ಬರಬೇಕು, ಅದನ್ನ ಮತ್ತೆ ಫಾಲೋ ಅಪ್ ಮಾಡಿಕೊಳ್ಬೇಕಂತೇಳಿ ಅವಳ ಆಸಕ್ತಿಯಿಂದ ಆ ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮಗೆ ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 ಡೇಸ್. ಈ 10 ದಿವಸ ಟೈಮ್ ಕೊಟ್ಟರೂ ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರಲಿಕ್ಕೆ ಆಗಲಿ, ನಾವು ಈ ದಿವಸ ಇದ್ದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋ ಅಪ್ ಮಾಡಿದ ಮಾತ್ರ ಉತ್ತರ ಹೋಗ್ತಾ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರದು ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ದರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಒಂದು ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನು ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತು ನಾನು 3 ಸಲ ಕೂಡ ನಾನು ಹೇಳಿದ್ದೆ, ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ, ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ, ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಈಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್ ಕೇಳೋದು, ಈ ಕ್ವಶನ್ಗಳಿಗೆ ಉತ್ತರ ಕೊಡದೇ ಇರೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಆಯ್ತು, ಈಗ 2 ವರ್ಷ ಸುರೇಶ್ ಕುಮಾರ್ ಅವರೇ ಕನ್ಫ್ಯೂಸ್ ಮಾಡಿ 1 ಸೆಕೆಂಡ್ ಡೆಪ್ಯೂಟಿ ಅವರು 1 ನಿಮಿಷ. ಆದ ಕಾರಣ ಯಾಕೆಂತ ಹೇಳಿದ್ರೆ ನಾವೀಗ ಮೊನ್ನೆದೇನು ಹೇಳ್ತಿದ್ದೇವೆ, ಸರ್ಕಾರ ಆ ಹೇಳಿದ್ದನ್ನು ಆ ಅಧಿಕಾರ ಕೆಲಸ ಮಾಡ್ತೆಂಬ ನಂಬಿಕೆಯಿಂದ ನಾವು ಮಾತಾಡಿಕೊಂಡು ಸುಮ್ಮನಿದ್ದೇವೆ. ಸುಮ್ಮನಿದ್ದೇನಂತ ಹೇಳಿಕೊಂಡು ಇದು ನನ್ನ ವೀಕ್ನೆಸ್ ಅಂತ ಅನಿಸೋದು ಬೇಡ. ಇದಕ್ಕೆ ಬಗ್ಗೆ ನಾವು ಒಂದು ಅಂತಿಮ ಇದಕ್ಕೆ ತರಲೇಬೇಕಾಗ್ತದೆ. ಮತ್ತು ಅದು ಹಾಗೈತಿ ಈಗ ಅಂತ ಹೇಳುದು, ಅದಕ್ಕಾಗಿ ಬಹಳ ಗಂಭೀರವಾಗಿ ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು. ಒಂದು ಅವರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ರೆ ಯಾಕೆ ಆಗಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ಕೆಲಸ ಆಗ್ಬೇಕನ್ನೋ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ ಇಲಾಖೆವಾರು ಎಷ್ಟೆಷ್ಟು ಬಾಕಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿಸಿ. ಅದು ಹೇಳಿದ್ದೇನೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಿಖಿತವಾಗಿ ಲಿಖಿತವಾಗಿ ಬಹಳ
ಇರ್ಲಿ ಅವ್ರದ್ದು. ಅದೇ ಒಂದು ನಿಮಿಷ ರೀ, ಅವ್ರದ್ದು ಬೇರೆ ಅಲ್ಲ. ನಾನು ಅಧ್ಯಕ್ಷ, ನಂದು ವಿನಂತಿ. ನಾನು ಉಪಾಧ್ಯಕ್ಷ. ಮುಗಿಬಾರಪ್ಪ. ನಾನು ಸದನ ಮುಗಿಯೋದ್ರೊಳಗಾಗಿ ಆಯ್ತು, ನಂದೇನು ಅಬ್ಜೆಕ್ಷನ್ ಇಲ್ಲ. ಆನ್ ಮಾಡಿ, ಮೈಕ್ ಆನ್ ಮಾಡಿ. ಸದನ ಮುಗಿಯೋದ್ರೊಳಗಾಗಿ ಎಲ್ಲರಿಗೂ ಜೋರಿ ಮಾತ್ರ ಕೇಳ. ಮೀಟಿಂಗ್ ಕರೆದು ನಾನು ಉತ್ತರಗಳನ್ನು ಒದಗಿಸ್ತೀನಿ. ಓಕೆ. ನಾನು ಮನೆ ಅಧ್ಯಕ್ಷೆ, ನಿಮ್ಮ ಕಳಕಳಿಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ದು ನೀವು ಪೀಠ ಸದಸ್ಯರ ರಕ್ಷಣೆಗೆ ಬರಬೇಕು, ಸರ್ಕಾರದ ರಕ್ಷಣೆಗಲ್ಲ. ನಾವು ಸ್ಟಾರ್ ಕ್ವಶನ್ ಆಗ್ಲಿಲ್ಲ ಅಂತೇಳಿ ಅಪಾತಪ್ಪಿ ಪಡ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಕ್ವಶನ್ ಬಂದಾಗ ಅದಕ್ಕೆ ಸರಿ ಉತ್ತರ ಸಿಕ್ಕಿಲ್ಲ ಅಂತಂದಾಗ ನೀವು ಸರ್ಕಾರಕ್ಕೆ ಜೋರು ಮಾಡಲ್ಲ ಅಥವಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಲ್ಲ. ಅದು ಆಮೇಲೆ ಮಾಡೋಣ ಅಂತೇಳಿ ಅದನ್ನ ಮೆಲ್ಲಕ್ಕೆ ಮುಂದಕ್ಕೆ ಹಾಕ್ತೀರಿ. ಅದು ಉತ್ತರ ಸಿಗೋದೇ ಇಲ್ಲ. ಅದು ಕ್ವಶನ್ ಮುಂದಕ್ಕೆ ಹೋಯ್ತು ಅಂದ್ರೆ ಏನು ಅಂತ ಗೊತ್ತಿದೆ. ಅನ್ಸ್ಟಾರ್ ಕ್ವಶನ್ ಆನ್ಸರ್ ಬರೋದಿಲ್ಲ ಅಂತಂದ್ರೆ ಯಾರು ಮೊರೆ ಹೋಗ್ಬೇಕು ಅಂತ ಹೇಳಿ. ಓಕೆ. ದಯಮಾಡಿ ನೀವು ಅದನ್ನ ಒಂದು ಸ್ವಲ್ಪ ಗಂಭೀರವಾಗಿ. ನಾನು ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂತ ಕಾರ್ಯದರ್ಶಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ನನಗೆ ಇವತ್ತಿನ ತನಕ ಉತ್ತರ ಬರಲಿಲ್ಲ. ಬರಲಿಲ್ಲ ಅಂತ ಒಂದು ತನಿಖೆ ಮಾಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ. ಒಂದೊಂದು ಪ್ರಶ್ನೆ ನನಗೆ ಈಗ ಅಭಯ್ ಪಾಟೀಲ್ ಕೇಳಿದ್ದು ಒಂದು ಪ್ರಶ್ನೆ ಇದೆ. ಇಡೀ ರಾಜ್ಯದ 15 ವರ್ಷದ ಕೇಳಿದ್ದಾರೆ, ನಾನೇ ಬರ್ದು ಕೊಟ್ಟಿದ್ದೀನಿ. 7 days ಟೈಮ್ ಕರೆಕ್ಟ್, ಅದು ಬರಬೇಕಲ್ಲ. ಈಗ ಅಧ್ಯಕ್ಷರೇ, ತಾವು 3ನೇ ಬಾರಿ ನನ್ಗೆ ತಿಳಿದಂಗೆ 3ನೇ ಬಾರಿ ಹೇಳಿದ್ದೀರಾ. 4ನೇ ಬಾರಿ ಹೇಳುವಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನು ಇನ್ನೂ ಸದನ ಬಹಳ ದಿನ ಟೈಮ್ ಇದೆ, ಲೀವ್ಸು ಎಲ್ಲ ಇದೆ. ನಾನು ಸರ್ಕಾರ ತಾವು ತಮ್ಮ ಇದರಿಂದ ಇದುವರೆಗೂ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಶ್ನೆ ಹೋಗಿತ್ತು, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂದ್ರೆ ಯಾರು ಬ್ಲ್ಯಾಕ್ ಶಿಪ್ ಅನ್ನೋದು ನಮ್ಗೆ ಗೊತ್ತಾಗ್ತೈತೆ. ಯಾವ ಅಧಿಕಾರಿ ಸೋಮಾರಿ ಆಗಿದ್ದಾನೆ, ಯಾವ ಅಧಿಕಾರಿ ಹೋಗಿ ಗಾಲ್ಫಲ್ಲಿ ಹೋಗಿ 4 ಗಂಟೆ ಕೂತ್ಕೊಂಡು ಗಾಲ್ಫ್ ಆಡ್ತಾ ಇರ್ತಾನೆ, ಯಾರು ಕ್ಲಬ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ನಮಗೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಈ ಗಾಲ್ಫ್ ಆಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ನೀವು ನೋಡಿ ಬೇಕಾದ್ರೆ ಎಲ್ಲ ಆರಾಮಾಗಿ ಇಟ್ಕೊಂಡು ಗಾಲ್ಫ್ ಅಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ನಾವು ಇಲ್ಲಿ ಫುಟ್ಬಾಲ್ ಆಗಿದ್ದೀರಿ. ಇಲ್ಲಿ ನಮ್ಮ ಕತೆ ಫುಟ್ಬಾಲು. ಅದಕ್ಕೆ ನೀವು ಈ ಸದನ ಮುಗಿಯೋದ್ರೊಳಗಡೆ ಎಷ್ಟು ಪ್ರಶ್ನೆಗಳು ಬಾಕಿ ಇದೆ, ಯಾವ್ಯಾವ ಇಲಾಖೆಯವರು ಕೊಟ್ಟಿದ್ದಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ನಿಮಗೆ ಇಲ್ಲೇ ಚೀಮಾರಿ ಹಾಕೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಮತ್ತೆ ಮಂತ್ರಿಗಳಿಗೂ ಅಷ್ಟೇ. ಪರಮೇಶ್ವರ್ ಅವ್ರೆ ಒಂದೇನು ನಿಮ್ಮ ಪರವಾಗಿ ಎಲ್ಲ ನಾನೇ ನಿಮ್ಮ ಪರವಾಗಿ ಮಾತಾಡ್ತೀನಿ. ಪಾಪ ಪರಮೇಶ್ವರ್ ಅವ್ರನ್ನ ಉತ್ತರ ಕೊಡಕ್ ಬಿಡಬೇಡಿ, ದಯವಿಟ್ಟು ಕೊಡಕ್ ಬಿಡಬೇಡಿ. ಅವ್ರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಸುಮ್ಮನೆ ಆಗೋಗ್ಬಿಡ್ತಾರೆ. ಗಪ್ಚಿಪ್ ಎಲ್ಲರೂ ಗಪ್ಚಿಪ್ ಆಗತ್ತಾರೆ. ಅದಕ್ಕೆ ಕೊಡಕ್ ಬಿಡಬೇಡಿ ಅವ್ರನ್ನ. ರಾಮಲಿಂಗಾರೆಡ್ಡಿ ಅವ್ರು ಬೇರೆಯವ್ರು ಬಿಡಿ, ಕೊಡ್ಲಿ ಅವರು. ನಾವು ಹೇಳೋದು ಒಂದು ನಿಮ್ದು ಒಂದು ಪೀಠ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಅದೆಲ್ಲ ಲಿಸ್ಟ್ ನಾನು ಮೊನ್ನೆ ತೆಗೆದೆ. ನೀವು ನಮ್ಮನ್ನ 18 ಜನ ಸಸ್ಪೆಂಡ್ ಮಾಡಿದಾಗ ನೋಡಿದೆ ನಿಮ್ಮ ಪವರ್ಸ್ ಏನೇನೈತೆ ಅಂತ ನೋಡಿದ್ರೆ ನನಗೆ ಭಯ ಆಗೋಯ್ತು. ಅಷ್ಟು ಪವರ್ಸ್ ಐತೆ ನಿಮಗೆ. ಅದನ್ನ ಸ್ವಲ್ಪ ಆ ಕಡೆ ಬಿಡಿ. ಒಬ್ಬ ಮಂತ್ರಿಗೆ ನಿಲ್ಸಿ ನೀವು ಮಾಡಿ ನೋಡಿ, ಆಮೇಲೆ ಅದ್ರ ಕತೆ ಎಲ್ಲ ಅಲರ್ಟ್ ಆಗಿ. ನಮ್ಮ ವಿಪ್ಪು ಅಷ್ಟೇ. ವಿಪ್ಪು ಒಂದೊಂದ್ಸರಿ ಬರೋದೇ ಇಲ್ಲ. ವಿಪ್ಪು ನಮ್ಮ ಕಾಂಗ್ರೆಸ್ ಪತ್ತನೇ ಇರಲ್ಲ ಒಂದೊಂದ್ಸರಿ. ಅವರು ಸಿಎಂಗೆ ವಿಪ್ಪು, ನಮಗಲ್ಲ. ಎಲ್ಲ ಇರೋಣ, ಇಲ್ಲ ಒಂದೇ ನಿಮಿಷ ಇರೋ. ಬಂದ್ರೆ ನೀವು ಬೈತೀರಿ, ಎಲ್ಲ ಮಿನಿಸ್ಟರ್ ಅಂತೀರಿ. ಅದಕ್ಕೆ ನಾನು ಕಾಯ್ತಾ. ನಮ್ಮ ಹತ್ರನೇ ಬರ್ತಾರೆ ಸರ್, ಅವ್ರು ಯಾರು ಬರಲ್ಲ, ನೀವಾದ್ರೂ ಬನ್ನಿ. ನಮ್ಮ ಹತ್ರನೇ ಬರ್ತಾರೆ. ಅವರು ಸದನಕ್ಕೆ ವಿಪ್ಪಲ್ಲ, ಸಿಎಂಗೆ ವಿಪ್ಪು ಅವರು. ಎಲ್ಲೋದ್ರು ನೋಡಿ, ಡೆಲ್ಲಿ ಹೋದ್ರೆ ಇರ್ತಾರೆ, ಎಲ್ಲೋದ್ರು ಅವ್ರು ಇರ್ತಾರೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಒಂದು ಗೌರವ ಏನಿದೆ ಅದಕ್ಕೆ ದಯವಿಟ್ಟು ಆ ಗೌರವ ತರೋ ರೀತಿ ನನಗೆ ಈ ಸದನದೊಳಗಡೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ದಯವಿಟ್ಟು ಪಟ್ಟಿ ಕೊಡಬೇಕು. ಒಂದು ಆದೇಶವನ್ನ ಆ ಪೀಠದಿಂದ ಹೊರಡಿಸಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರ ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಒಂದು ಪ್ರಶ್ನೆ ಬರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಬಹಳ ದಿವಸ ಕಾಯ್ದು ಆ ಪ್ರಶ್ನೆ ಸುಲಭನಾಗೇನು ಸ್ಟಾರ್ ಆಗೋದಿಲ್ಲ. ಏನೋ ನಿಮ್ಮ ಸ್ಟಾರ್ ಚೆನ್ನಾಗಿದ್ರೆ ಅದಾಗ್ತದೆ. ಅಂಥದ್ರಲ್ಲಿ ಉತ್ತರ ಸಿಗಲಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಬೇಸರ ಅದೇ ಆಗುತ್ತೆ. ನಾನು ಮಾನ್ಯ ಸದಸ್ಯರ ಮತ್ತು ವಿರೋಧ ಪಕ್ಷದ ನಾಯಕರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೇನೆ. ತಾವು ಕೂಡ ಭಾಳ ಅಪರೂಪಕ್ಕೆ ಸ್ವಲ್ಪ ಗಡ್ಸಾಗೆ ಹೇಳಿದಿರಿ. ಸರ್ಕಾರ ಹೌದು, ಸತ್ಯನೇ ಹೇಳಬೇಕಲ್ಲ, ಹೇಳಿದಿರಿ. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತೊಂದು ಬಾರಿ, ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ,
ಮತ್ತೊಂದು ಬಾರಿ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸಚಿವರು ಕೂಡ ಈ ಕ್ವಶನ್ ಅವ್ರ ನೆಕ್ಸ್ಟ್ ಬಾರ್ ಒಂದು ದಿವಸ ಮುಂಚೆ, ಅದು 2 days ಮುಂಚೆ ಒಂದು ರಿವ್ಯೂ ಮಾಡಿದ್ದೆ. ಸ್ಟಾರಲ್ಲಿ ಏನಿದೆ ಆನ್ಸರ್ ಎಷ್ಟು ಕ್ವಶನ್ ಕೊಟ್ಟು ಯಾಕೆ ಕೊಡಲಿಲ್ಲ ಅಂತೇಳಿ ಒಂದು ರಿವ್ಯೂ ಮಾಡಿದ್ರೆ ಅಲ್ಲಿ ಪರಿಹಾರ ಆಗ್ತದೆ.